ನಾಶನವನ್ನು ಪಡಿಸ್ತದೆ ಪ್ರಿಯರೇ. ನಾವು ನೋಡಿರ್ತೇವೆ, ಉದಾಹರಣೆಗೆ ಎಷ್ಟೆಷ್ಟು ಕೋಟ್ಯಾಂತರ ಮಿಲಿಯನಿಯರ್ಸ್ಗಳು ಸಾಯ್ತಾ ಇದ್ದಾರೆ. ಅವರೆಲ್ಲ ಜೊತೆಗೆ ತಗೊಂಡು ಹೋಗೋದಿಲ್ಲ ಪ್ರಿಯರೇ. ನಾವೇನು ಮಾಡ್ತಾ ಇದೀವಿ ಅಂತಂದರೆ, ನಾವು ಅಲೆಕ್ಸಾಂಡರ್ನ ವಿಷಯ, ದಿ ಗ್ರೇಟ್ ಅಲೆಕ್ಸಾಂಡರ್, ಗ್ರೀಕ್ನ ಒಬ್ಬ ರಾಜ, ಆತನು ಕಮಾಂಡರ್ ಆಗಿರುವಾಗ ಆತನು ಕೊನೆಯ ದಿನದಲ್ಲಿ ಆತನು ಸಾಯುವಾಗ ತನ್ನ ಸೇವಕರಿಗೆ ಒಂದು ಆತನ ಸಾಯುವುದಕ್ಕೆ ಮುಂಚಿತವಾಗಿ 3 ವಿಷಯಗಳನ್ನು ಅವನು ಹೇಳ್ತಾನೆ. ನಾನು ಸತ್ತ ನಂತರ ಈ 3 ವಿಷಯಗಳನ್ನು ನೀವು ಮಾಡಬೇಕು. ಮೊದಲನೇದು, ನಾನು ಸತ್ತಾಗ ಆ ಒಂದು ಶವಪೆಟ್ಟಿಗೆ ಜೊತೆಗೆ ಆ ಒಂದು ವೈದ್ಯನನ್ನು ಕರೆದುಕೊಂಡು ಬರ್ರಿ. ಎರಡನೇದಾಗಿ ನನ್ನ ಶವದ ಪೆಟ್ಟಿಗೆ ಮೇಲೆ ಎಲ್ಲ ಒಂದು ನನ್ನ ಶವದ ಪೆಟ್ಟಿಗೆ ಹಾಗೂ ಎಲ್ಲ ಕಡೆ ನಾನು ಗಳಿಸಿರುವಂಥ ಚಿನ್ನ, ನಾಣ್ಯ, ವಜ್ರ, ವೈಡೂರ್ಯಗಳನ್ನು ಹಾಕ್ರಿ. 3ನೇ ಒಂದು ಆಸೆ, ಕೊನೆಯ ಸಾಯುವುದಕ್ಕಿಂತ ಮುಂಚಿತವಾಗಿ ನನ್ನ ಕೈಗಳನ್ನು ಪೆಟ್ಟಿಗೆಯ ಹೊರಗಡೆ ಇಡ್ರಿ ಎಂಬುದಾಗಿ. ಆ ಸೇವಕರಿಗೆ ಬಹಳ ಆಶ್ಚರ್ಯವಾಗ್ತದೆ. ಸೇವಕರಿಗೆ ಆಶ್ಚರ್ಯ ಆಗಿ ರಾಜರು ಇದೇನಿದು ಎಂಬುದಾಗಿ ಕೇಳುವಾಗ ಅಲೆಕ್ಸಾಂಡರು ನಿಟ್ಟುಸಿರನ್ನು ತೆಗೆದುಕೊಂಡು ಹೇಳ್ತಾರೆ, ಮರಣ ಎಂಬುದಾಗಿ ಮನುಷ್ಯನಿಗೆ ಬರುವಾಗ ಯಾವ ವೈದ್ಯನು, ಯಾವ ಜ್ಞಾನಿಯು, ಯಾವ ಪಂಡಿತರು, ಯಾವ ಮನುಷ್ಯನು ಸಹ ಆ ಒಂದು ಮರಣದಿಂದ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ದೇವರೇ ಒಬ್ಬರೇ ಆಗಿರೋದ್ರಿಂದ ನಾನು ನನ್ನ ಇಡೀ ಜೀವಿತವೆಲ್ಲ ಒಂದು ಗೆಲುವಿಗಾಗಿ, ಆ ಒಂದು ರಾಜ್ಯಗಳನ್ನು ಸೋಲಿಸುವುದಕ್ಕಾಗಿ, ಅವನ ಆಸ್ತಿ ಒಂದು ರಾಜ್ಯಗಳನ್ನು ಗೆಲ್ಲುವುದಕ್ಕಾಗಿ, ಪಡೆದುಕೊಳ್ಳುವುದಕ್ಕಾಗಿ ಪ್ರಯಾಸ ಪಟ್ಟಿದ್ದೇನೆ. ಅದೆಲ್ಲವೂ ಸಹ ಈ ದಿನದಲ್ಲಿ ವ್ಯರ್ಥ ಆಗ್ತಾ ಇದೆ. ದೇವರ ವಾಕ್ಯ ಹೇಳ್ತದೆ, ನೀವು ಗಾಳಿಯನ್ನು ಗುದುತ್ತಾ ಇದ್ದೀರಿ ಎಂಬುದಾಗಿ. ಇಲ್ಲಿ ನಾವು ಅಲೆಕ್ಸಾಂಡರ್ನ 2ನೇ ಒಂದು ಸಾಯುವುದಕ್ಕಿಂತ ಮುಂಚಿತವಾಗಿ 2ನೇ ಆಸೆ ಏನಂತ ಅಂದ್ರೆ, ಆತನ ಶವದ ಪೆಟ್ಟಿಗೆ ಮೇಲೆ ಸುತ್ತಮುತ್ತ ನಾಣ್ಯಗಳು, ವಜ್ರ, ವೈಡೂರ್ಯಗಳನ್ನು ಹಾಕ್ರಿ ಎಂಬುದಾಗಿ ಹೇಳುವಾಗ, ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಇಷ್ಟು ಸಂಪಾದನೆ ಮಾಡಿದ್ದೇನೆ, ಇಷ್ಟು ರಾಜ್ಯಗಳನ್ನ ಗೆದ್ದಿದ್ದೇನೆ, ನಾನು ಗೆದ್ದಿರುವುದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೇನೆ ಎಂಬುದು ಜನರಿಗೆ ಅರಿವಾಗಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. 3ನೇದು ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಕೈಗಳು ಶವದ ಪೆಟ್ಟಿಗೆಯ ಮೇಲೆ ಇಡ್ರಿ. ನಾನು ಬರಿದಾಗಿ ಬಂದೆ, ಹೋಗುವಾಗಲೂ ಸಹ ಬರಿದಾಗೆ ಹೋಗ್ತಾ ಇದ್ದೀನಿ, ನಾನೇನು ಸಹ ತೆಗೆದುಕೊಂಡು ಹೋಗ್ತಾ ಇಲ್ಲ. ಈ ಒಂದು ಸತ್ಯವನ್ನ ನಾನು ನೀವು ಅರ್ಥ ಮಾಡಿಕೊಳ್ಬೇಕಾದದ್ದು. ಯಾಕಂದ್ರೆ ನಾವು ಮಲಗುವಾಗಲೂ, ನಾವು ಎಲ್ಲ ಸಮಯದಲ್ಲೂ ಸಹ ನಾವು ದುಡಿಮೆ, ಹಣ, ಅಂತಸ್ತು, ಆಸ್ತಿ, ವಜ್ರ, ವೈಡೂರ್ಯ, ನೇಮ್, ಫೇಮ್ ಎಲ್ಲವನ್ನೂ ಸಹ ನಾವು ಕಾತುರತೆಯಿಂದ ಬೈ ಹುಕ್ ಆರ್ ಕ್ರೂಕ್ ನಾವು ಪಡೆದುಕೊಳ್ತಾ ಇದ್ದೇವೆ. ಅಟ್ ದ ಎಂಡ್ ಏನನ್ನ ಸಾಧನೆ ಮಾಡಿದ್ವಿ, ಏನು ಸಾಧನೆ ಮಾಡಬೇಕೋ ಅದನ್ನು ಸಾಧನೆ ಮಾಡ್ತಾ ಇಲ್ಲ. ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ನಾವು ಸತ್ತ ನಂತರವೂ ಒಂದು ಜೀವಿತವಿದೆ. ಅದು ನಿತ್ಯ ಜೀವ, ಸ್ವರ್ಗ, ಮೋಕ್ಷ ಎಂಬುದಾಗಿ ನಾವೇನ್ ಕರಿತೀವಿ. ಅದಕ್ಕೋಸ್ಕರ ಏನ್ ಪ್ರಯಾಸ ಪಡ್ತಾ ಇದ್ದೀವಿ? ನಾವು ಬರೀ ನಾಶವಾಗುವಂತಹ ಈ ಲೋಕದ ಒಂದು ವಿಷಯಗಳಿಗಾಗಿ ನಮ್ಮ ಸಮಯವನ್ನು ಕಳೀತಾ ಇದ್ದೇವೆ, ಪ್ರಯಾಸವನ್ನು ಪಡ್ತಾ ಇದ್ದೇವೆ, ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಆದರೆ ಮೋಕ್ಷ, ನಿತ್ಯ ಜೀವ, ರಕ್ಷಣೆ, ಸ್ವರ್ಗ ಎಂಬುದಾಗಿ ಕೇಳುವಾಗ ನಾವೆಲ್ಲರೂ ಹೋಗಕ್ಕೆ ಇಷ್ಟಪಡ್ತೀವಿ. ಆದರೆ ಅಲ್ಲಿ ನಾವು ಅದಕ್ಕೆ ಹೋಗ್ಬೇಕಾದ್ರೆ ಏನನ್ನ ಮಾಡಬೇಕು ಅದನ್ನ ನಾವು ಮಾಡ್ತಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ ಎಂಬುದಾಗಿ. ನಾವೇನ್ ಮಾಡ್ತಾ ಇದ್ದೀವಿ? ಅದನ್ನ ಬಿಟ್ಟಿದ್ವಿ. ದೇವರ ರಾಜ್ಯ, ನೀತಿ, ಧರ್ಮ ಅವನ್ ಬಿಟ್ಟು ನಾವು ಲೌಕಿಕ ವಿಚಾರದಲ್ಲಿ ನಾವು ಪ್ರಯಾಸವನ್ನು ಪಡ್ತಾ ಇದ್ದೀವಿ, ಗಳಿಸ್ತಾ ಇದ್ದೀವಿ. ಮನುಷ್ಯನಿಗೆ ಹಣ ಅಂದ್ರೆ, ಮನುಷ್ಯನಿಗೆ ಆಸ್ತಿ ಅಂತಸ್ತು ಅಂದ್ರೆ, ಮನುಷ್ಯನಿಗೆ ಎಷ್ಟು ಕೊಟ್ಟರು ಅವನಿಗೆ ಸಾಲ್ತಾ ಇಲ್ಲ. ಈವನ್ ದೇರ್ ಆರ್ ಮೆನಿ ಪೀಪಲ್, those who are rich and number one in the country, in the world, still they want to earn. ಅದೊಂದು ಆಸೆ, ಮನುಷ್ಯನ ಆಸೆ. ಸೊ ಅಟ್ ದ ಎಂಡ್ ವಾಟ್ ದೇ ಆರ್ ಅಚೀವಿಂಗ್, ಏನು ಸಾಧನೆ ಮಾಡಿದ್ರು? ಗಳಿಸಿರುವಂಥದ್ದನ್ನೆಲ್ಲ ಆತನು ಬಿಟ್ಟು ಹೋಗಬೇಕು. ಹಲವಾರು ರಾಜಕಾರಣಿಗಳನ್ನು ನೋಡಿದ್ದೇವೆ, ಸಿನಿಮಾ ಆಕ್ಟರ್ಸ್ಗಳನ್ನು ನೋಡಿದ್ದೇವೆ, ಶ್ರೀಮಂತರನ್ನು ನೋಡಿದ್ದೇವೆ. ಎಲ್ಲರೂ ಸಹ ಬಿಟ್ಟು
ಹೋಗಿರುವಂಥವ್ರೆ, ಒಬ್ಬರು ಜೊತೆಯಲ್ಲಿ ₹1 ತಗೊಂಡು ಹೋಗಿಲ್ಲ. ಸೊ ಹಾಗಿರೋದ್ರಿಂದ ನೀವು ಯಾಕೆ ಹಣ, ಆಸ್ತಿ, ಅಂತಸ್ತು ಎಂಬುದಾಗಿ ಪ್ರಯಾಸವನ್ನು ಪಡ್ತಾ ಇದ್ದೀರಿ? ನಾಳಿನ ವಿಚಾರ ಎಂಬುದಾಗಿ ನಾಳೆ ಬಗ್ಗೆ ನಾವು ಯೋಚನೆ ಮಾಡಿ ಇವತ್ತಿನ ಮನಸ್ಥಿತಿಯನ್ನು ಕಳೆದುಕೊಳ್ತಾ ಇದ್ದೀವಿ. ಇವತ್ತು ನಾವು ದೇವರ ಸಂಗಡ ಒಂದು ನ್ಯಾಯ, ನೀತಿ, ಧರ್ಮದ ಒಂದು ಮಾರ್ಗದಲ್ಲಿ ನಡೆಯಬೇಕಾದದನ್ನ ಬಿಟ್ಟು ಮೋಸತನ, ವಂಚತನ, ಭ್ರಷ್ಟ, ಲಂಚ ಅವೆಲ್ಲವುಗಳ ವಿಷಯದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇದೀವಿ ಅವಕ್ಕೆ. ಸೊ ಹಾಗಿರೋದ್ರಿಂದ ಪ್ರಿಯರೇ, ನಾವು ಸಾಯುವುದರೊಳಗಾಗಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇದೇ ಒಂದು ಕ್ಲುಪ್ತ ಕಾಲ. ಸಮಯವಿದ್ದರೆ, ನೀನು ಜ್ಞಾನಿಯಾಗಿದ್ದರೆ ಸ್ವರ್ಗಕ್ಕೆ, ನಿತ್ಯ ಜೀವವನ್ನು ಹೊಂದುವುದಕ್ಕೆ ಏನು ಮಾಡಬೇಕು ಅಂತ ನಿನ್ನಲ್ಲಿ ಪ್ರಶ್ನೆ ಬಂದಾಗ, ನಿನ್ನಲ್ಲಿರುವಂಥ ಹಣ ಕೊಟ್ಟರೆ ಏನೂ ಬರಂಗಿಲ್ಲ. ನಿನ್ನ ಹೃದಯವನ್ನು ದೇವರಿಗೆ ಕೊಡುವಾಗ. ಯಾಕಂದರೆ ಹೇಳ್ತದಿಲ್ಲಿ, ಅವತ್ತಿನ ಕಾಟ ಅವತ್ತಿಗೆ ಸಾಕು, ನಾಳೆ ಬಗ್ಗೆ ಯೋಚನೆ ಮಾಡಬೇಡ, ಅವತ್ತಿನ ಕಾಟ ಅವತ್ತಿಗೆ ಸಾಕು ಎಂಬುದಾಗಿ ಹೇಳುವಂಥದ್ದು ಈ ದೇವರ ವಾಕ್ಯ ಹೇಳ್ತದೆ. ಚಿಂತಿಸಿಕೊಳ್ಳುವುದು ಅವತ್ತಿನ ಕಾಟ, ನಾಳಿನ ದಿನವು ತನ್ನದನ್ನೇ ತಾನು ಚಿಂತಿಸಿಕೊಳ್ತದೆ, ಅವತ್ತಿನ ಕಾಟ ಅವತ್ತಿಗೆ ಸಾಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ dear my friends, today for what we are worrying, for what we are putting more effort to earn money, to get properties, gold and silvers, this all earthly things will not save us. This all earthly things will not give us a peace, joy and happiness. We can't buy this peace, joy, happiness, eternal life, salvation. We cannot buy these things from this worldly things, so which we so-called money, property, name or fame. Today actors are dying. What is that? Politicians are dying. So worldly achieved people are dying. What they have done to enter the kingdom of God, to enter the heaven? No idea. ಆದರೆ ಜೀವಂತವಾಗಿರುವಂತಹ ನಾನು, ನೀವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನಾಳಿನ ವಿಷಯವಾಗಿ ಚಿಂತೆ ಮಾಡಿ ಇವತ್ತಿನ ಒಂದು ಸಂತೋಷವನ್ನು, ಇವತ್ತಿನ ಸಮಯವನ್ನು ನಾವು ವ್ಯರ್ಥ ಮಾಡದೆ, ಇವತ್ತಿನ ಒಂದು ಸಮಯದಲ್ಲಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ. ಲೆಟ್ ಅಸ್ ಕರೆಕ್ಟ್ ಅವರ್ ಸೆಲ್ಫ್. ಸೊ if we have fallen somewhere, just let us evaluate ourselves, how our life is spiritually, physically, emotionally, mentally, whatever the area it may be. So we have to correct ourselves. So who will tell the correction? No man, because no man is not perfect. Only the God and the word of God will correct us. If anyone comes and correct us, so welcome, but it has to be tallied with the scripture, because scripture alone will lead us into the right track. Scripture alone will lead us into the way of salvation. Scripture alone, which is God's word, in a way of direction, will lead us into the eternal life, so-called heaven. Everybody wants to go to heaven, but what the effort we are making? What are we earning in order to get into the heaven? So let us evaluate, as this word says, don't worry about tomorrow, worry for today. So let us not waste the time. Let us not give the things which is useless. Instead, start seeking. Instead, start planning. Start have a heart to the Lord, to spend a time with Him, to know His direction, to know His word, in praying, in fasting, and thank God, because He kept us alive in the account of the living people. He kept us alive. Every day He is saving us in one or another way. He is protecting us. We are living today. It is not because of our own good deeds.
It is not because of our own talent. It is not because of our property or name or fame. Only the God grace we are living today. So let us remember and correct ourselves and go on with the God. So He will direct us. He will lead us into the right track. So the first things we must do to seek ye first the kingdom of God. Then all the things that we are worrying, planning, putting effort for the earthly things, that all will come behind us. So know the truth, truth shall set you free. So let us know the truth, and this truth will set us definitely free from the bondages, from the poverty, from the any kind of situation. So may God bless you. Have a blessed day. Thank you so much.